ಕಾನೂನು ಇರೋದ್ರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗಬೇಕನ್ನುವಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಈ ಸಂಸದಲ್ಲಿ ಮಂಡನೆ ಮಾಡಿದ್ದಾರೆ. ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಇದು ಸವದಿಂದ ಆಕತ್ತೆ ತಿಳಿದದ್ದು. ಆದರೆ ಮುಂದಿನ ಇನ್ನೊಂದು 2 ರಿಂದ 3 ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಕ್ಫ್ದಿಂದ ಎಷ್ಟು ಅನ್ಯಾಯ ಆಗೈತೆ ಅನ್ನುವಂಥ ಪೂರ್ಣ ಅಧ್ಯಯನ ಆಗಬೇಕಂತ ಮುಂದೆ ಹಾಕಿದ್ದಾರೆ. ಇದು ಯಾಕಂದರೆ ಇದು ಒಂದು ಪಕ್ಷಾತೀತ ಜಾತ್ಯತೀತ ಹೋರಾಟ. ವಿಶೇಷವಾಗಿ ವಕ್ಫ್ ಹೋರಾಟ ಮುಸಲ್ಮಾನ ವಿರುದ್ಧ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಕೆಲವು ಜನ. ಇದು ನೀವು ನೋಡಿರ್ಬೋದು, ಮುಸಲ್ಮಾನರ ಹೊಲಗಳು ಸಹಿತ, ಮುಸಲ್ಮಾನ ಅಂಗಡಿಗಳು ಸಹಿತ ಅವ್ರ ವಕ್ಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಕ್ಫ್ದಿಂದ ಮಾಫಿ ಆಗಿದೆ. ಅದು ನಮ್ಮ ವಕ್ಫ್ ಆಸ್ತಿ ಅನ್ನೋದು ತೊಗೊಳ್ಳೋದು. ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ, ಮುಂಬೈ ಅಂತ ಪಟ್ಟಣದಲ್ಲಿ, ಪುಣಾದಲ್ಲಿ, ದಿಲ್ಲಿಯಲ್ಲಿ, ಜೈಪುರದಲ್ಲಿ ವಕ್ಫ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು. ಅದು ವರ್ಷಕ್ಕೆ 10,000 ರೂಪಾಯಿ ನಿಗದಿ ಮಾಡೋದು. ಅದು ಸಾವಿರಾರು ಕೋಟಿ ಗಳಿಸಿ ಒಂದು ಕೆಲವೊಂದು ಜನ ಮುಸಲ್ಮಾನರ ಲೀಡರ್ ಮಾತ್ರ ಅದನ್ನು ಬಡವರು ಮುಸಲ್ಮಾನರ ಭೂಮಿಗಳು ಸಹಿತ ತಿಂದಾರೆ, ಹಿಂದೂಗಳದ್ದು ಮಠ ಮಂದಿರ ತಿಂದಾರೆ. ಒಂದು ವ್ಯವಸ್ಥಿತ ಮಾಫಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ. ಇದು ವಕ್ಫ್ ಅನ್ಯಾಯ ತಗೋಬೇಡ್ರಿ. ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ ಹಿಡಿದು ಕಲ್ಕತ್ತಾವರೆಗೆ ಇಡೀ ದೇಶದ ಮೂಲೆಗೆ ವಕ್ಫ್ನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ, ಮಠ ಮಂದಿರಿಗೆ ಮತ್ತು ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗಬೇಕಂತ ಈಗ ಹೋರಾಟ ಮಾಡಿದ್ದೀವಿ.